ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ಯೇಸುವಿನ ಜೊತೆ ನಡೆಯುವುದು ಅಂತಂದರೆ ಆತನ ಆಜ್ಞೆಗಳನ್ನು ಧ್ಯಾನಿಸುವುದು, ಆತನ ಆಜ್ಞೆಗಳನ್ನು ಪರಿಪೂರ್ಣವಾಗಿ ಪಾಲಿಸುವುದು ಅಂತಂದರೆ ನಾವು ಆತನನ್ನು ಅರ್ಥ ಮಾಡಿಕೊಂಡು ಆತನ ಹಾದಿಯಲ್ಲಿ ನಡೆಯುವುದು. ಇವು ಮತ್ತಾಯ 28ನೇ ಅಧ್ಯಾಯ 19ರಲ್ಲಿ ನಾವು ನೋಡುವುದಾದರೆ, ಆದ್ದರಿಂದ ನೀವು ಹೋಗಿ ಎಲ್ಲ ಜನಾಂಗಗಳಿಗೆ ಬೋಧಿಸಿ, ತಂದೆಯ, ಮಗನ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ನೀವು ಬ್ಯಾಪ್ಟಿಸಮ್ ಮಾಡಿಸಿ. ಇಲ್ಲಿ ಯೇಸು ಹೇಳ್ತಾರೆ, ಲೂಕ 14ರಲ್ಲಿ ವಿವರಿಸಿದ ಹಾಗೆ, ನೀವು ಹೋಗಿ ಜಗತ್ತಿನ ತುತ್ತ ತುದಿಗೆ ಹೋಗಿ, ಜಗತ್ತಿನ ಮೂಲೆ ಮೂಲೆಗೂ ಹೋಗಿ ನೀವೇನನ್ನು ಮಾಡಿ ಗುಡ್ ನ್ಯೂಸ್, ಶುಭವಾರ್ತೆಯನ್ನು ಸಾರಿ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಬೋಧಿಸುವುದರ ಜೊತೆಗೆ ಇಲ್ಲಿ ನೋಡಿ, ಮತ್ತಾಯ 28:19ರಲ್ಲಿ ನಾವು ನೋಡುವುದಾದರೆ, ಎಲ್ಲ ಜನಾಂಗಗಳಿಗೆ ಈ ಲೋಕದ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಒಂದು ಆತ್ಮನನ್ನು ನಾಶ ಆಗುವುದಕ್ಕೆ ಯೇಸು ಕ್ರಿಸ್ತನಿಗೆ ಇಷ್ಟ ಇಲ್ಲ ಎಂಬುದನ್ನು ತಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರಿಯರೇ, ನೀವು ಹೋಗಿ ಎಲ್ಲ ಜನಾಂಗಗಳಿಗೆ, ಈ ಲೋಕದಲ್ಲಿರ್ತಕ್ಕಂಥ ಎಲ್ಲರಿಗೂ ನೀವು ಬೋಧಿಸಿ. ಯಾರ ವಿಚಾರದಲ್ಲಿ ಬೋಧಿಸ್ತೀರಿ? ತಂದೆಯ ವಿಚಾರವಾಗಿ, ಮಗನ ವಿಚಾರವಾಗಿ, ಪರಿಶುದ್ಧಾತ್ಮನ ವಿಚಾರವಾಗಿ, ತ್ರಿಯೇಕ ದೇವ ಎಂಬುದಾಗಿ ನಾವು ಏನನ್ನು ಕರಿತೇವೋ ಆ ತ್ರಿಯೇಕ ದೇವರ ವಿಚಾರವಾಗಿ ನೀವು ಬೋಧಿಸಿ. ಬೋಧಿಸುವುದು ಮಾತ್ರ ಅಲ್ಲ, ನೀವು ಪರಿಶುದ್ಧಾತ್ಮನ ಹೆಸರಿನಲ್ಲಿ ಏನು ಮಾಡಿ ಬ್ಯಾಪ್ಟಿಸಮ್ ಮಾಡಿಸಿ. ಮೊದಲನೇದಾಗಿ ಈ ಭೂಮಿಯ ಮೇಲೆ ಯಾವುದೇ ಮನುಷ್ಯನಿಗಿಂತ ಕ್ರಿಸ್ತನನ್ನೇ ಹೆಚ್ಚಾಗಿ ಪ್ರೀತಿಸುವುದು ಎಂಬುದನ್ನು ನಾವು ಕೀರ್ತನೆಗಳು 73:11ರಲ್ಲಿ ನಾವು ನೋಡ್ತೇವೆ. ಅಲ್ಲಿ ನಾವು ನೋಡ್ತೇವೆ, ಅವರು ದೇವರು ಹೇಗೆ ಬಲ್ಲನು, ಮಹೋನ್ನತದಲ್ಲಿ ತಿಳುವಳಿಕೆ ಉಂಟೋ ಎಂದು ಅಂದುಕೊಳ್ತೇವೆ. ಇಲ್ಲಿ ಈ ವಾಕ್ಯದ ಅರ್ಥವನ್ನು ನಾವು ಗ್ರಹಿಸುವುದಾದರೆ, ದೇವರು ಹೇಗಿದ್ದಾನೆ ಅನ್ನುವುದನ್ನು ನೀವು ಗ್ರಹಿಸುವುದಾದರೂ ಹೇಗೆ? ಆತನು ನಿಮ್ಮ ಜೀವಿತದಲ್ಲಿ ಮಹತ್ವಗಳನ್ನು ಮಾಡಿದ್ದಾನಂತಂದರೆ ನೀವು ಅದನ್ನು ಅರಿಯುವುದಾದರೂ ಹೇಗೆ ಎಂಬುದನ್ನು ನೀವು ಹೇಗೆ ತಿಳಿದುಕೊಂಡಿದ್ದೀರಿ ಎಂಬುದನ್ನು ದೇವರು ಕೀರ್ತನೆಕಾರರ ಮೂಲಕ ಮುಖಾಮುಖಿ ನಮಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಪ್ರಿಯರೇ, ಪರಲೋಕದಲ್ಲಿ ನನಗೆ ನೀನಿಲ್ಲದೆ ನನಗೆ ಮತ್ಯಾರಿದ್ದಾರೆ? ಇಹಲೋಕದಲ್ಲಿ ನಿನ್ನದಲ್ಲದೆ ಇನ್ಯಾರನ್ನೂ ನಾನು ಬಯಸುವುದಿಲ್ಲ ಅನ್ನುವಂತಹ ಒಂದು ವಾಂಛೆ ನಮ್ಮ ಮೇಲೆ ಬರಬೇಕಾಗಿದೆ. ಪ್ರಿಯರೇ, ನಾವು ಸ್ವಂತ ಆಯ್ಕೆಗಳನ್ನು ಇಷ್ಟಪಡ್ತೇವೆ, ಸ್ವಂತ ಚಿತ್ತದ ಪ್ರಕಾರ ನಡೀತೇವೆ. ಆದರೆ ಕರ್ತನ ವಿಷಯವಾಗಿ ನಾವು ಆತನ ಚಿತ್ತಕ್ಕೆ ಅನುಗುಣವಾಗಿ ನಡೆಯುವುದಿದೆಯಲ್ಲ, ಅದು ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ತಿಳಿಯಬೇಕಾಗಿದೆ, ನಾವು ಅರಿಯಬೇಕಾಗಿದೆ. ಅದರಂತೆ ನಾವು ಎಡೆಬಿಡದೆ ಆತನನ್ನು ಕೊಂಡಾಡಬೇಕಾಗಿದೆ. ಅಂದರೆ ನಮ್ಮ ಸಮಯವನ್ನು, ನಮ್ಮ ಆ ಸಮಯವನ್ನು ಕಳೆಯುವಂಥ ರೀತಿಯನ್ನು, ಹಣವನ್ನು, ಶಕ್ತಿಯನ್ನು, ನಮ್ಮ ಜೀವನವನ್ನು, ನಮ್ಮ ಮಹತ್ಕಾಂಕ್ಷೆಯನ್ನು ಪ್ರತಿಯೊಂದರಲ್ಲೂ ನಾವು ದೇವರ ಚಿತ್ತವನ್ನು ಅರಿಯಬೇಕಾಗಿದೆ, ದೇವರ ಚಿತ್ತದಂತೆ ನಡೆಯಬೇಕಾಗಿದೆ. ದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳಬೇಕಾಗಿದೆ. ನಮ್ಮ ಭವಿಷ್ಯವನ್ನು ಯೇಸುವಿನ ಪಾದದ ಬಳಿಯಲ್ಲಿಟ್ಟು ನಾವು ಬೇಡಬೇಕಾಗಿದೆ. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಸ್ತೋತ್ರನಪ್ಪ. ದೇವರೇ, 7 ಲ್ಯಾಂಪ್ ಚಾನಲ್ನ ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ಜಗತ್ತಿನ ಮೂಲೆ ಮೂಲೆಗೂ ನಡೆಸಯ್ಯ ನಮ್ಮನ್ನು. 2025ರಲ್ಲಿ ಸ್ವಾಮಿ, ಜಗತ್ತಿನ ಮೂಲೆ ಮೂಲೆಗೂ ಹೋಗಿ ನಿನ್ನ ವಾಕ್ಯವನ್ನು ಸಾರುವಂಥ, ಹಾಡನ್ನು ಆಡುವಂಥ, ನಮ್ಮ ಸಾಕ್ಷಿಗಳನ್ನು ಹೇಳುವಂಥ ಕೃಪೆಯನ್ನು ಅನುಗ್ರಹಿಸಪ್ಪ. ಯಾರ್ಯಾರು
7 ಲ್ಯಾಂಪ್ಸ್ ಚಾನಲನ್ನು ನೋಡ್ತಾ ಇದ್ದಾರಪ್ಪ, ಅವರನ್ನು ಒಪ್ಪಿಸ್ಕೊಡ್ತಾನೆಯ್ಯ. ಅವರ ಜೀವಿತದಲ್ಲಿ ಮಹತ್ತಾದಂಥ ಅದ್ಭುತವಾದಂಥ ಕಾರ್ಯವನ್ನು ಮಾಡು ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ.